ನಿಜ ಸುನಂದ, ನಾನಂತೂ ನಿನ್ನ ಇಷ್ಟಪಟ್ಟಷ್ಟು ಯಾರನ್ನೂ ಇಷ್ಟಪಟ್ಟಿಲ್ಲ, ನಿಜ ಇಷ್ಟಪಟ್ಟಿಲ್ಲ. ನಾನು ಹೆಂಡ್ತಿನಂತೂ ನನಗೆ ನೋಡಿದ್ರೆ ಆಗಲ್ಲ, ಏನು ಮಾಡಲಿ, ಅನುಸರಿಸ್ಕೊಂಡಿರ್ಬೇಕಲ್ಲ, ಅದಕ್ಕಿದ್ದೀನಿ. ಮತ್ತು ಸಾಯಂಕಾಲ ಬಂದುಬಿಡು. ಅವಳು ಮಾರ್ಕೆಟ್ಗೆ ಹೋಗ್ತಾಳೆ ಅನ್ನೋದು ಗೊತ್ತು ನನಗೆ. ನಾನು ಬರೋಕ್ಕಾಗಲ್ಲ ನಾನು ಮಾರ್ಕೆಟ್ಗೆ ಅಂತ ಹೇಳ್ತೀನಿ. ಸಾಯಂಕಾಲ ಬಾ. ಸಾಯಂಕಾಲ ಬಂದಮೇಲೆ ನಾನು ಎಲ್ಲ ಹೇಳ್ತೀನಿ. ಇದು ಬೆಡ್ ಮೇಗಳ ಕವರು, ಹಾಸಿಗೆ ಕವರು, ತಲೆದಿಂಬು ಕವರ್ ಇದನ್ನೆಲ್ಲ ತೊಳಿಬೇಕಾಗಿತ್ತು, ಅದಕ್ಕೆ ಹೇಳಿದೆ ನಾನೇ ಅಂತ ಹೇಳ್ತೀನಿ. ಸಾಯಂಕಾಲ ಬಾ. ನಿಜ ಸಾಯಂಕಾಲ ಬರಲೇಬೇಕು ನೀನು. ಅಯ್ಯೋ, ನನಗೇನು ಬೇಜಾರನೇ ಇಲ್ಲ. ಈ ಮನೆ ಕೆಲ್ಸಕ್ಕೆ ಬರ್ತಾ ಇದ್ದೀನಲ್ಲ, ಅದೇ ನನಗೆ ಸಂತೋಷ. ಏನು ನನಗೆ ಕೆಲಸ ಮಾಡಿದ್ರೂ ಕೆಲಸ ಮಾಡ್ದಂಗೆ ಅನ್ಸಲ್ಲ, ಯಾಕಂದ್ರೆ ನಿಮ್ಮನ್ನು ನೋಡ್ತೀನಲ್ಲ, ನೀವು ಇರ್ತೀರಲ್ಲ ಜೊತೆಗೆ. ಅದಕ್ಕೆ ನನಗೆ ತುಂಬ ಖುಷಿ. ಇನ್ನೇನು ಮತ್ತೆ ಸಮಾಚಾರ? ಏನಿಲ್ಲ, ಹೇಳ್ಬೇಕು. ಇವಾಗ ಆರಾಮಾಗೆ ಕೂತ್ಕೊಂಡು ಮಾತಾಡೋಣ. ಎಲ್ಲೂ ಹೋಗಿದ್ದಾಳೆ ಅನಿಸ್ತೈತೆ ಅವಳು. ಸಾಯಂಕಾಲ ಬಾ, ಮಿಸ್ ಮಾಡಬೇಡ ಪ್ಲೀಸ್, ಮಿಸ್ ಮಾಡಬೇಡ ಸುನಂದ. ಖಂಡಿತ ಮಿಸ್ ಮಾಡಲ್ಲ. ಒಟ್ಟಿನಲ್ಲಿ ನಾನು ಆ ಸೇವಂತಿ ಎದುರುಗಡೆ ಚೆನ್ನಾಗಿರಬೇಕು, ಗೊತ್ತಲ್ಲ ನನಗೂ ಆ ಸೇವಂತಿಗೂ ಜಗಳ ಅಂತ ಹೇಳಿ. ಆ ಸೇವಂತಿ ಎದುರುಗಡೆ ನಾನು ಚೆನ್ನಾಗಿರಬೇಕು. ನೀವು ಅವಳು ಕಣ್ಣೆದ್ರಿಗೆ ನೀವು ನನ್ನ ಚೆನ್ನಾಗಿ ನೋಡ್ಕೋಬೇಕು. ಅದೇ ಬೇಕಾಗಿರೋದು ನನಗೆ. ಅಯ್ಯೋ, ಖಂಡಿತ ಚೆನ್ನಾಗಿ ನೋಡ್ಕೊತೀನಿ. ಖಂಡಿತ ಅಂದರೆ ಖಂಡಿತ ಚೆನ್ನಾಗಿ ನೋಡ್ಕೊತೀನಿ. ಇವತ್ತು ನಾನು ಯಾವುದೇ ಕಾರಣಕ್ಕೂ ನಿನ್ನಂತೂ ಕೈ ಬಿಡೋದಿಲ್ಲ ಸುನಂದ. ಅವರೆಲ್ಲರ ಎದುರುಗಡೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ ತಾನೇ. ನಾನೆಲ್ಲ ಮಾಡ್ಕೊಡ್ತೀನಿ, ನಿನಗೆ ಯಾವುದು ತೊಂದರೆ ತಾಪತ್ರಯ ಆಗಬಾರ್ದು. ನಿನಗೆ ಎಲ್ಲದರಲ್ಲೂ ಅನುಕೂಲ ಮಾಡಿಕೊಡ್ತೀನಿ, ಎಲ್ಲದರಲ್ಲೂ ನಾನು ನಿನಗೆ ಒಳ್ಳೇದು ಮಾಡ್ತೀನಿ. ಯಾವುದ್ರಲ್ಲೂ ನಾನೇನು ನಿನಗೇನು ಮೋಸ ಮಾಡೋದಕ್ಕಾಗಲಿ ಏನು ಮಾಡೋದು ಅದೆಲ್ಲ ಮಾಡೋದಿಲ್ಲ. ನಾನೇನು ಮೋಸ ಮಾಡೋದಿಲ್ಲ ಸುನಂದ, ನಿನಗೇನು ಮೋಸ ಮಾಡೋದಿಲ್ಲ. ಎಲ್ಲದರಲ್ಲೂ ನಾನು ನಿನಗೆ ಒಳ್ಳೇದು ಮಾಡ್ತೀನಿ, ನಿಜ ಒಳ್ಳೇದು ಮಾಡ್ತೀನಿ. ಎಲ್ಲದರಲ್ಲೂ ನಾನು ನಿನ್ನ ಕೈ ಹಿಡ್ದು ಒಳ್ಳೇದು ಮಾಡಬೇಕು. ನೀನು ಎಲ್ಲರ ಎದುರುಗಡೆ ಚೆನ್ನಾಗಿರಬೇಕು. ನನ್ನ ಸುನಂದ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಕನಸು. ಮಾಡ್ತೀನಿ ಅದೆಲ್ಲ. ಏನು ದೊಡ್ಡದಲ್ಲ. ನಾನು ಇಷ್ಟೊಂದೇ ಮಾಡಿದ್ದೀನಿ ಅಂತಂದರೆ ಅದೆಲ್ಲ ಯಾವ ಲೆಕ್ಕ ನನಗೆ. ನಿನಗೇನು ಬೇಕು ಹೇಳು ಅಷ್ಟೇ ನನಗೆ. ನಿನಗಿಂಥದ್ದು ಬೇಕು ಅಂತ ನನ್ನ ಹತ್ರ ನೀನು ಬಾಯಿ ಬಿಟ್ಟು ಮಾತಾಡು. ದುಡ್ಡಿನ ಬಗ್ಗೆ ಆಗಲಿ, ಏನು ಅನ್ಕೊಂತಾರೆ, ಏನು ಎತ್ತ, ಅದನ್ನೆಲ್ಲ ನೀನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನಾನು ಹೇಳಿದೆ ತಾನೆ, ನೀನು ಸೀರೆ ತಗೊಂಬಕ್ಕೆ ಹೋದಾಗು, ಒಡವೆ ತಗೊಳಕ್ಕೆ ಹೋದಾಗ್ಲೂ ದುಡ್ಡಿನ ಬಗ್ಗೆ ಎಲ್ಲ ಕೇಳಿದೆ, ಎಷ್ಟಾಗುತ್ತೆ, ಏನು ಎತ್ತ ಅಂತ ಎಲ್ಲ ವಿಚಾರಿಸ್ದೆ. ಅದಕ್ಕೆ ನಾನು ಹೇಳಿದೆ ತಾನೆ ನಿನಗೆ, ಯಾವುದೇ ಕಾರಣಕ್ಕೂ ನೀನು ದುಡ್ಡಿನ ಬಗ್ಗೆ ಮಾತ್ರ ಚಿಂತೆ ಮಾಡಬೇಡ. ಅದಿಷ್ಟೇ ಆಗಲಿ. ನಿನಗೆ ನೋಡೋ ಪಪ್ಪಾಯಿ ತೋಟದ ದುಡ್ಡೆಲ್ಲ ನಿನಗೆ ಆಗ್ಬಿಡ್ಲಿ, ದಾಳಿಂಬೆ ತೋಟದ್ದೆಲ್ಲ ದುಡ್ಡು ನಿನಗೆ ಆಗ್ಬಿಡ್ಲಿ, ಡ್ರ್ಯಾಗನ್ ಫ್ರೂಟು ತೋಟದ್ದೆಲ್ಲ ನಿನಗೆ ಆಗ್ಬಿಡ್ಲಿ. ಸಾಕು ನನಗೆ ಅಡಿಕೆ ಗಿಡದ್ದೊಂದು ದೊಡ್ಡದ್ರೆ ಅಷ್ಟೇ. ನಿನಗಂತಲೇ ಮಾಡಿಬಿಡ್ತೀನಿ. ದಾಳಿಂಬೆ ತೋಟನ ನಿನಗಂತಲೇ ಮಾಡಿಬಿಡ್ತೀನಿ. ಪಪ್ಪಾಯಿ ತೋಟ, ಸಪೋಟ ತೋಟ ಎಲ್ಲ ನಿನಗೆ ಮಾಡಿಬಿಡ್ತೀನಿ. ಸರಿ, ಅದರಲ್ಲಿ ಬಂದಿರೋ ಲಾಭ ಎಲ್ಲನ ನನಗೆ ಕೊಟ್ಬಿಡಿ. ನನಗೆ ಮಾಡಿಸ್ಕೊಡಿ ಅಷ್ಟೇ. ಅದರಲ್ಲಿ ಬಂದಿರೋ ಲಾಭ ಎಲ್ಲನ ನನಗೇನಾದರೂ ಎಲ್ಲ ನೀವು ಏನಾದರೂ ಒಂದು ಮಾಡಿಕೊಡಿ. ಆವಾಗ ಖುಷಿ ಆಗುತ್ತೆ. ನೋಡಪ್ಪ, ಹೆಂಗೋ ನಾನು ಇಂಥ ಅವ್ರು ಸಿಕ್ಕಿದ್ದಕ್ಕೆ ನಾನು ಹಿಂಗೆ ಚೆನ್ನಾಗಿದ್ದೀನಪ್ಪ ಜೀವನದಲ್ಲಿ ಅಂತ ನೆನೆಸ್ಕೋಬೇಕು. 7 ಜನ್ಮದಲ್ಲೂ ಇಂಥವ್ರು ನಮಗೆ ಸಿಗಬೇಕಪ್ಪ, ಇಂಥವರೇ ಇರಬೇಕು ಅಂತ ಹೇಳಿ ನಮಗೆ ಖುಷಿ ಆಗಬೇಕು. ಅಷ್ಟು ನನಗೆ ಸಂತೋಷ ಆಗಬೇಕು. ನಿಮ್ಮಿಂದ ನನಗೆ ತುಂಬ ಒಳ್ಳೇದಾಗಬೇಕು ಮಲ್ಲು. ನಿಜ ಒಳ್ಳೇದಾಗಬೇಕು. ನಿಮ್ಮಿಂದ ನನಗೆ ತುಂಬ ಅನುಕೂಲ ಆಗಬೇಕು. ಮಾಡ್ಕೊಡ್ತೀನಿ, ನಿನ್ನ ತಲೆನೇ ಕೆಡಿಸ್ಕೊಬೇಡ. ಮಾಡ್ಕೊಡ್ತೀನಿ. ನಾನು ಹೆಂಗೆ ಬೇಕಾದ್ರೂ ನಿನಗೆ ಮಾಡ್ಕೊಡ್ತೀನಿ. ನಾನು ಹೇಳ್ದೆ ತಾನೆ ನಿನಗೆ ಏನು ಬೇಕಾದ್ರೂ ಮಾಡ್ಕೊಡ್ತೀನಿ ಅಂತ. ಸರಿ ಆಯಿತು ಮಲ್ಲು, ಆಯಿತು. ಆಯಿತು. ನೀನು ಇಷ್ಟೊಂದು ಹೇಳ್ತಾ ಇದೆಯಲ್ಲ, ನನಗೆ ಅದೇ ಖುಷಿ. ಸರಿ ಆಯಿತು. ಬಾ, ಕೆಳಗಡೆ ಹೋಗೋಣ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಅಯ್ಯೋ, ಕೈ ಬಿಡ್ರಿ. ಆಮೇಲೆ ಅಮ್ಮವ್ರು ಅಲ್ಲಿ ಇದ್ಬಿಟ್ರಿ ಏನಿಲ್ಲ. ಅಮ್ಮವ್ರಿದ್ದಾಗ ಹಿಂಗೆ ಇಟ್ಕೊಂಡು ಹೋಗ್ತೀಯಾ? ಬಾ, ಏನು ಒತ್ಕೊಂಡೆ ಹೋಗ್ಬಿಡ್ತೀನಿ ನಿನ್ನ. ನಿಜ ಒತ್ಕೊಂಡೆ ಹೋಗ್ಬಿಡ್ತೀನಿ. ಅವ್ರು ನೋಡಿದ್ರೆ ಹೆದರ್ಕೊಂತೀರಾ? ಇವಾಗ ನೋಡಿ ಹೆಂಗೆ ಹೇಳ್ತಾ ಇದ್ದೀರಾ. ಇಲ್ಲ, ಎಲ್ಗ ಹೋಗಿದ್ದಾಳೆ, ಎಲ್ಲ ಹೊರಗೆಲ್ಲ ಹೋಗಿರಬೇಕು. ಒಂದು 5 ನಿಮಿಷ ಅವಳು ಬರೋವರೆಗೂ ಇನ್ನೇನು ಮಾತಾಡ್ಕೊಂಡು ಹೋಗು. ಇನ್ನೇನು ಮಾಡ್ತೀಯ? ಅವಳು ಬಂದರೆ ಮಾತಾಡೋಕ್ಕಾಗಲ್ವಲ್ಲ. ನೀನೆಲ್ಲ ಕೆಲಸ ಮುಗ್ದಿದೆ, ಮಾತಾಡ್ಕೊಂಡು ಹೋಗು. ನಾನೇನು ಎಷ್ಟೊತ್ತಿರೋಕ್ಕೂ ಸಹ್ಯ. ಎಷ್ಟೊತ್ತು ಬೇಕಾದ್ರೂ ನಾನೇನು ಇರ್ತೀನಿ. ಆದರೆ
ಅಯ್ಯ ಮುಂದೆನೆ ಕಾಟ ಅಷ್ಟೆ. ಮತ್ತೆ ಹಿಂಗೆ ನೋಡೋದು, ವಾರಗಣ್ಣಲ್ಲೇ ನೋಡೋದು, ಅಬ್ಸರ್ವ್ ಮಾಡೋದು, ಸ್ವಲ್ಪ ಆ ಥರ ಅವ್ರದ್ದು ಬುದ್ಧಿ, ನಿಮ್ಮ ಮನೆಯವ್ರದ್ದು. ಅವಳು ಹಾಗೇನೆ ನನ್ನ ಎಲ್ಲ ಇದರಲ್ಲೂ ಎಲ್ಲರನ್ನೂ ಹಾಗೆ ನೋಡೋದು. ಅವಳದು ಸ್ವಲ್ಪ ಕಣ್ಣು ಒರ್ಸ್ಗಣ್ಣು. ಒರ್ಸ್ಗಣ್ಣು ಅವಳದು. ಕಣ್ಣು ಒಂದೊಂದು ಒಂದು ಸೊಟ್ಟ ಐತಿ. ಒರ್ಸ್ಗಣ್ಣು ಅಂತಾರಲ್ಲ ಆ ಥರ. ಅದಕ್ಕೆ ನೀನು ನೋಡಿದ್ರೆ ನಾನು ನೋಡಿದಾರೆ ಎಂಬಂಗಾಗುತ್ತೆ, ನೀನು ನೋಡಿದ್ರೆ ನಾನು ನೋಡಿದ್ರೆ ನಿನ್ನ ನೋಡ್ಯಾರ ಎಂಬಂಗಾಗುತ್ತೆ. ಆ ಥರ ಕಣ್ಣು ಅವಳು ಕಣ್ಣೇ ಹಂಗಿರೋದು. ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ನೀನು. ಸರಿ 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 ಆಯಿತು. ನನಗೆ ಒಂಥರ ಭಯ ಆದಂಗೆ ಆಗುತ್ತಲ್ಲ, ಅದಕ್ಕೆ ಇವ್ರು ಯಾಕಪ್ಪ ಹಿಂಗೆ ನೋಡ್ತಾರೆ ಅನಿಸುತ್ತೆ. ಹಂಗಾದ್ರೆ ಹಂಗೆ ಅವ್ರ ಕಣ್ಣು, ನಾನು ಅವ್ರು ನೋಡೋದೇ ಆ ಥರ ಅಂದ್ಕೊಂಡಿದ್ದೆ. ಅಲ್ಲ ಏನಾದರೂ ಒಬ್ಸರ್ವ್ ಮಾಡೋದು ಆ ಥರ ಅಂದ್ಕೊಂಡಿದ್ದೆ, ಆದರೆ ಅವ್ರು ನೋಡೋದೇ ಆ ಥರ ಅಲ್ವಾ. ನಿಜ ಯಾವ ರೀತಿ ಕಣ್ಣಿದಾವ ಆ ರೀತಿ ನೋಡ್ತಾರೆ. ಸರಿ ಆಯಿತು, ನನಗೆ ಗೊತ್ತಿರಲಿಲ್ಲ ಹಿಂಗಂತ ಹೇಳಿ. ಏನು ಹಿಂಗೆ ನನ್ನ ಗಂಡನೂ ಇವಳು ಹಿಂಗೆ ಕ್ಲೋಸಾಗಿ ಮಾತಾಡ್ತಾ ಇದ್ದಾರಲ್ಲ ನಗ್ನಗ್ತಾ. ಇವರು ಯಾವತ್ತೂ ಯಾರ ಹತ್ರನೂ ಹಿಂಗೆ ಮಾತಾಡ್ದವ್ರಲ್ಲ, ಯಾರ ಹತ್ರನೂ ಹೀಗೆ ಇವರು ಕೂತ್ಕೊಂಡು ಕ್ಲೋಸಾಗಿ ಈ ರೀತಿ ಮಾತಾಡ್ದವ್ರಲ್ಲ, ಯಾರನ್ನೂ ಹೊರ್ಗಿನ ಜನನ ಸೇರೋದೇ ಇಲ್ಲ ಇವರು. ಅಂತಾದ್ರಾಗ ಇವಳ ಹತ್ರ ಏನು ಹಿಂಗೆ ಕ್ಲೋಸಾಗಿ ಮಾತಾಡ್ತಾ ಇದ್ದಾರಲ್ಲ. ನಿಜ, ಆ ಸೇವಂತಿ ಹೇಳಿದ್ದು ನಿಜ ಅನಿಸುತ್ತೆ. ನಾನು ಹಂಗೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಸತ್ಯವಾಗಿ ಕಂಡರು ಪ್ರಮಾಣಿಸಿ ನೋಡು ಅಂತೇಳಿ ಗಾದೆನೇ ಐತೆ. ಅದಕ್ಕೇ ನೋಡೋಣ. ಸೇವಂತಿ ಹೇಳಿದಾಳೆ, ನನಗೊಂದು ಸ್ವಲ್ಪ ಕ್ಲೂ ಕೊಟ್ಟಿದ್ದಾಳೆ. ಆದ್ರೂ ನಾನು ನೋಡಿ ಅಬ್ಸರ್ವ್ ಮಾಡಿ ನಾನು ಕಂಡಿಡ್ದು ಮಾತಾಡ್ಬೇಕು. ಸುಮ್ಮನೆ ಮಾತಾಡ್ಬಾರ್ದು. ಅವಳು ಹೇಳಿದ್ಲು ತಾನೆ, ಅಕ್ಕ ನೋಡಕ್ಕ ಈ ರೀತಿ ಇದೆ ಮ್ಯಾಟ್ರು, ನೋಡು ನಾನು ಹೇಳಿದೆ ಅಂತೇಳಿ ನೀನು ಹೋಗಿ ಸಡನ್ನಾಗಿ ಕೇಳಕ್ಕೆ ಹೋಗ್ಬೇಡ ಅಂತ ಹೇಳಿ ಎಲ್ಲ ಹೇಳವಳೆ. ಇವಾಗ ತಡಿ ಕೇಳ್ತೀನಿ. ಕೇಳಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ತೀನಿ ಇನ್ಮೇಲಿಂದ. ಇದಕ್ಕೆ ಇವಳ ಮನೆ ಕೆಲಸಕ್ಕೆ ಬಂದ್ಲು ಅನಿಸುತ್ತೆ. ಇಲ್ಲಾಂದರೆ ಬರೋ ಅಂಥವಳಲ್ಲ ಇವಳು. ಇವರು ಅದಕ್ಕೆ ಬೇಡ, ಯಾರು ಬೇಡ ಅಂತ ಹೇಳಿ ಹೇಳ್ತಿದ್ದವರು ಇವಾಗ ಇರಲಿ ಬಿಡು, ಅವ್ರು ಕೇಳಿದಷ್ಟೇ ಕೊಡೋದು, ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ. ಅಮ್ಮವ್ರು ಬಂದರು. ಅಮ್ಮರೇ ಬನ್ನಿ, ಎಲ್ಲ ಕೆಲಸ ಆಯಿತು. ನಾನೆಲ್ಲ ಕೆಲಸ ಆಯಿತು, ನಿಮ್ಗೆ ಹೇಳೋಗೋಣ ಅಂದ್ಕಡೆ ನೀವು ಇರಲಿಲ್ಲ, ಎಲ್ಲ ಹೋಗಿದ್ರೆ. ಅದಕ್ಕೆ ಸೌಕರ್ಯಲ್ಲಿದ್ರ ಮಾತಾಡ್ತಾ ಕೂತ್ಕೊಂಡಿದ್ದೆ. ಊಟ ಮಾಡೋಗಮ್ಮ ಅಂತ ಹೇಳ್ತಿದ್ದೆ. ಅದಕ್ಕೆ ಬೇಡ ಸೌಕರ್ಯ, ನಾನು ಊಟ ಮಾಡ್ಕೊಂಬಂದಿದ್ದೀನಿ, ಊಟ ಗೀಟ ಎಲ್ಲ ಏನೋ ಬೇಡ ಅಂತ ಹೇಳ್ತಿದ್ರು. ಅದಕ್ಕೆ ತಿಂಡಿ ಊಟ ಇಲ್ಲೇ ಮಾಡ್ಕೊಳಮ್ಮ ನಮ್ಮ ಮನೆಗೇನೆ. ನಾವು ಎಷ್ಟು ದಿನಕ್ಕೆ ಎಷ್ಟು ಜನಕ್ಕೆ ಊಟ ಹಾಕ್ತೀವಿ. ನಮ್ಮ ಮನೆ ಬಾಗ್ಲಿಗೆ ಬಂದಿರೋರು ಯಾರೇ ಆಗಲಿ ನಮ್ಗೆ ಊಟ ಮಾಡಿ ಹೋದ್ರೇನೆ ಸಮಾಧಾನ ಅಂತೇಳಿ ಹೇಳ್ತಾ ಇದ್ದೇವೆ. ಇದು ಸರಿ ಆಯ್ತಮ್ಮವ್ರೆ, ಮನೆ ಕೆಲಸ ಎಲ್ಲ ಆಯಿತು, ನಾನು ಹೊರಡ್ತೀನಿ. ಸರಿ ಆಯಿತು. ಎಲ್ಲಿಗೆ ಹೋಗಿದ್ದೆ ನೀನು? ನಾನೇ ಇರಮ್ಮ ಸುನಂದ ಎಲ್ಲೋ ಹೋಗಿದ್ದಾಳೆ ಬರ್ತಾಳೆ ಅಂತೇಳಿ ನಾನೇ ಕುಂಡ್ರಿಸ್ಕೊಂಡೆ. ಅಲ್ಲ, ನೀವು ತುಂಬ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತೀರಪ್ಪ. ಇವಳು ಅಲ್ಲೇ ಎಷ್ಟು ದಿನದಿಂದ ಪರಿಚಯ? ತುಂಬ ದಿನದಿಂದ ಪರಿಚಯ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಏನಿಲ್ಲ, ಹಾಗೇನೆಲ್ಲ ಏನಿಲ್ಲ, ಸುಮ್ಮನೆ ಎಲ್ಲೋ ಇಲ್ಲೇ ಇದ್ಲಲ್ಲ. ಆಯಿತು ಸೌಕರ್ಯ, ಕೆಲಸ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಮಾಡಿದ್ದಾಯಿತು ಅಂತ ಹೇಳಿಲ್ಲಲ್ಲ. ಅದಕ್ಕೆ ಅಮ್ಮವ್ರಿಗೆ ಹೇಳೋಗಮ್ಮ ಅಂದೆ. ಇಲ್ಲ ಅವರೆಲ್ಲ ಹೋಗಿದ್ದಾರೆ ಅಂತ ಹೇಳಿದ್ಲ. ಅದಕ್ಕೇ ಸರಿ ಆಯ್ತು ಕೂತ್ಕೊಳ್ಳಮ್ಮ ಅಂತೇಳಿ ಕೂತ್ಕೊಂಡು ಎಷ್ಟು ಜನ ಮಕ್ಕಳು, ಏನು ಮಾಡ್ತೀರಾ, ಏನು ಎತ್ತ ವಿಚಾರಿಸ್ತಾ ಇದ್ದೆ ಅಷ್ಟೇ. ನಿನ್ನೇನು ಏನು ಮಾತಾಡೋಕೆ ಹೋಗೋಣ ಅಂತ ಕ್ಲೋಸಾಗಿ ಮಾತಾಡೋ ಅಂಥದ್ದು ಏನೈತೆ ಅಂಥವ್ರ ಹತ್ರ ಮಾತಾಡೋ ಅಂಥದ್ದು ಏನಿದೆ ಹೇಳು ಇವೇದ. ಅಲ್ಲ, ನೀವು ಯಾರ ಹತ್ರನೂ ಪರಿಚಯ ಇಲ್ದವ್ರ ಹತ್ರ ಮಾತಾಡಲ್ವಲ್ಲ, ಸುಮ್ಮನೆ ಇರ್ತೀರಾ. ಯಾರ ಹತ್ರನೂ ಅಷ್ಟು ಚೆನ್ನಾಗಿ ಮಾತಾಡಿದ್ದು ನೋಡೇ ಇಲ್ಲ ನೀವು. ನಮ್ಮ ಅಕ್ಕ ತಂಗಿಯವ್ರ ಹತ್ರನೇ ಮಾತಾಡಲ್ಲ. ನಮ್ಮ ಅಕ್ಕ ತಂಗಿಯರು ಬಂದರೆ ಅದೇ ಸುಮ್ಮನೆ ಹೋಗಿ ನಿಮ್ಮ ಪಾಡಿಗೆ ನೀವು ಮಲ್ಕೊಂಡಿರೋದ, ಏನಾದರೂ ಫೋನ್ ನೋಡೋದು, ಟಿ ವಿ ನೋಡೋದು, ಏನಾದ್ರು ಮಾಡ್ತಿರ್ತೀರಿ, ನಿಮ್ಮ ಪಾಡಿಗೆ ನೀವು ಇರ್ತೀರಾ. ಇನ್ನು ಯಾವಾಗ ಬಂದ್ರಿ ಅಷ್ಟೇ. ನೀನು ಮತ್ತೆ ನಮ್ಮ ತಂಗಿ ನಮ್ಮ ಅಕ್ಕವ್ರ ಹತ್ರನೇ ನೀವೇನು ಮಾತಾಡಲ್ಲ. ಅಂಥದ್ರಲ್ಲಿ ಇವಳ ಹತ್ರ ಚೆನ್ನಾಗಿ ಮಾತಾಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಸೇವಂತಿ ಹೇಳಿರೋದು ನಿಜ ಅಂತ ಅನ್ನಿಸ್ತಾ ಐತೆ. ಸೇವಂತಿ ನನಗೆಲ್ಲ ವಿಷಯ ಹೇಳಿದ್ಲು, ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ತಂಗಿಯವ್ರ ಹತ್ರನೇ ಇವ್ರು ಯಾವತ್ತೂ ಮಾತಾಡಲ್ಲ. ಯಾವಾಗ ಬಂದರೆ ಏನು ಎತ್ತ ಊಟ ಮಾಡಿದ್ರೆ ಅಷ್ಟೇ, ಬೇರೆ ಇನ್ನೇನು ಮಾತಾಡೋಕ್ಕೆ ಹೋಗಲ್ಲ. ಅಂತ ಅದರಲ್ಲಿ ಇವಳ ಹತ್ರ ಹಿಂಗೆ ಕುತ್ಕೊಂಡು ಹಿಂಗೆ ಮಾತಾಡ್ತಾ ಇರೋದು ನೋಡಿದ್ರೆ ನನಗೇನೋ ಸೇವಂತಿ ಹೇಳಿರೋದು ನಿಜ ಅಂತ ಅನ್ನಿಸ್ತಾ ಐತೆ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.